ಜಿ ಕನ್ನಡ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಕೋರಾ ಸಂಕ್ರಾಂತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬವನ್ನ ತುಂಬಾ ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇದ್ದಾರೆ. ನಾವು ಕೂಡ ಇವತ್ತು ಸಂಕ್ರಾಂತಿ ಹಬ್ಬವನ್ನ ತುಂಬಾ ಸ್ಪೆಷಲ್ ಆಗಿ ಸೆಲೆಬ್ರೇಟಿವ್ ಮಾಡಬೇಕು ಅಂತ ಹೇಳಿ ನಮ್ಮ ಸ್ಟುಡಿಯೋಗೆ ಅತಿಥಿಗಳನ್ನ ಕರೆಸಿದ್ದೀವಿ. ಚಂದನವನದಲ್ಲಿ ಈಗಾಗಲೇ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟು ಹಾಕಿರುವಂತ ಸಿನಿಮಾ ಕೋರಾ. ಹಾಗೇನೆ ಈ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗಿದೆ. ಹಾಡುಗಳು ಕೂಡ ಸಖತ್ತು ಸದ್ದು ಮಾಡ್ತಾ ಇದೆ. ಸಿನಿಮಾವನ್ನ ನೋಡಿದವರು ಕೂಡ, ಸಿನಿಮಾ ಟ್ರೈಲರ್ ಅನ್ನ ನೋಡಿದವರು ಕೂಡ ತುಂಬಾ ಚೆನ್ನಾಗಿದೆ ಮೂವಿ ಅಂತ ಎಕ್ಸ್ಪೆಕ್ಟೇಷನ್ ಗಳನ್ನ ಇಟ್ಕೊಂಡಿದ್ದಾರೆ. ಚಿತ್ರತಂಡ ನಮ್ಮ ಜೊತೆ ಇದೆ. ಚಿತ್ರತಂಡವನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಗೇನೆ ನಟ ನಟಿ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಕೋರಾ ಚಿತ್ರದ ನಟ ಆಗಿರುವಂತ ಸುನಾಮಿ ಕಿಟ್ಟಿ ಅವರಿದ್ದಾರೆ. ಸುನಾಮಿ ಕಿಟ್ಟಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹಾಗೇನೆ ಕೋರಾ ಸಿನಿಮಾದ ನಟಿ ಆಗಿರುವಂತ ಚರಿಷ್ಮಾ ಚೋಂದಮ್ಮ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇಬ್ಬರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಸಂಕ್ರಾಂತಿ ಹಬ್ಬದಲ್ಲಿ ನೀವು ಎಣಿಸಿದ್ದೆಲ್ಲ ಆಗ್ಲಿ, ಸಿನಿಮಾ ಬಗ್ಗೆ ಮಾತಾಡ್ತಾ ಹೋಗೋಣ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಸಂಕ್ರಾಂತಿ ಹಬ್ಬವನ್ನ ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನಮ್ಮ ವೀಕ್ಷಕರಿಗೂ ಹೇಳಬೇಕು. ಯಾಕಂತ ಹೇಳಿದ್ರೆ ನೀವು ಜೊತೆಯಾಗಿ ಈಗ ಹಬ್ಬವನ್ನ ಸೆಲೆಬ್ರೇಟ್ ಮಾಡಬೇಕು. ಕಿಟ್ಟಿ ಅವರೇ, ನೀವ್ ಹೆಂಗ್ ಸೆಲೆಬ್ರೇಟ್ ಮಾಡ್ತೀರಾ ಸಂಕ್ರಾಂತಿ? ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ನಡುಗ ಸುನಾಮಿ ಕಿಟ್ಟಿ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ಇಡೀ ಕರ್ನಾಟಕ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೇದಾಗ್ಲಿ, ನಿಮ್ಗೆ ಮತ್ತೆ ನಮ್ಮ ಚರಿಷ್ಮಾಗೆ ಎಲ್ರಿಗೂ. ಸರ್, ನಾವು ಸಂಕ್ರಾಂತಿ ಹಬ್ಬ ಅಂದ್ರೆ ನಾವು ಮೊದ್ಲು ಹಳ್ಳಿಯವ್ರು ಗೊತ್ತಲ್ಲ ಸರ್, ಎಲ್ಲ ಸೂಪರ್ ಡೂಪರ್ ಆಗಿ ಮಾಡಿ ಜನ ಎಲ್ಲ ಬೆಂಕಿ ಹಾಯಿಸಿ ದನ ಓಡ್ಸೋದ್ ನೋಡಿದೀರಾ? ಬೆಂಕಿ ಕಿಚಾಯಿಸೋದು ಅದ್ ಮಾಡ್ತೀವಿ. ಕಬ್ಬು, ಗೆಣಸು, ಪೊಂಗಲ್ಲು ಅಂದ್ರೆ ನಾರ್ಮಲ್ ಆಗಿ ಅಂದ್ರೆ ಬೇರೆ ತರ ಮಾಡಲ್ಲ. ಅದೆಲ್ಲ ತುಂಬಾ ಸಖತ್ತಾಗಿತ್ತೆ. ಸರ್ಗರ ಮನೇಲಿ ಒಳ್ಳೆ ಪಂಚ ಹಾಕೊಂಡು, ಒಳ್ಳೆ ಶರ್ಟ್ ಹಾಕೊಂಡು ಎಲ್ಲ ತುಂಬಾ ಸಖತ್ತಾಗಿ ಮಾಡ್ತೀವಿ. ಸಂಕ್ರಾಂತಿ ಹಬ್ಬ ಅಂದ್ರೆ, ಮಕರ ಸಂಕ್ರಾಂತಿ ಅಂದ್ರೆ ನಮ್ಮ ಈಗ ಹೆಂಗೆ ಯುಗಾದಿ ಬರುತ್ತೆ ಆ ತರ ಅದೊಂದು ದೊಡ್ಡ ಹಬ್ಬನೇ ನಮ್ಗೂ. ತುಂಬಾ ಸೂಪರ್ ಆಗಿರುತ್ತೆ ಎಲ್ರು ನೋಡಕ್ಕೆ. ಎಸ್, ಚರಿಷ್ಮಾ ಅವ್ರೆ, ನೀವ್ ಹೆಂಗೆ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಹೇಳಿ? ನಾವು ಮಕರ ಸಂಕ್ರಾಂತಿ ಅಷ್ಟು ಮಾಡಲ್ಲ, ಬಟ್ ಮಾಡ್ತೀವಿ, ಹಾಗೆ ಅಂತ ಇಲ್ಲ. ಆದ್ರೆ ಪ್ರತಿ ವರ್ಷ ನಮ್ಮ ತಂದೆ ಮಾಲೆ ಹಾಕ್ತಾರೆ. ಹಾಗಾಗಿ ಜ್ಯೋತಿ, ಮಕರ ಸಂಕ್ರಾಂತಿ ಅಂದ್ರೆ ನಿಮ್ಗೆ ಜ್ಯೋತಿ ಮನೆಯಲ್ಲಿ ಶಬರಿಮಲೆಗೆ ಹೋಗ್ತಾರೆ ಪ್ರತಿ ವರ್ಷ. ಈ ವರ್ಷನೂ ಹೋಗಿದ್ದಾರೆ. ಇವತ್ತು ಜ್ಯೋತಿ ಇದೆ. ಹಾಗಾಗಿ ಅದ್ ಮುಗಿಸ್ಕೊಂಡು ಮನೆಯಲ್ಲಿ ಪೂಜೆ ಇರುತ್ತೆ ಸರ್. ಮನೇಲಿ ಪೂಜೆ ಮತ್ತೆ ಸ್ವಲ್ಪ ಗೇಮ್ಸ್ಗಳು ಇರ್ತವೆ. ಕಸಿನ್ಸ್ ಯಾರಾದ್ರೂ ಬಂದ್ರೆ ಗೇಮ್ಸ್ಗಳು ಇರ್ತವೆ ಅಷ್ಟೇ. ಕೊಡಗು ಕಡೆ ಸಂಕ್ರಾಂತಿ ಹಬ್ಬನ ಒಂಥರ ಡಿಫ್ರೆಂಟ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಹೇಗೆ? ಹೌದು, ಅಂದ್ರೆ ಎಲ್ಲ ಪ್ರತಿಯೊಬ್ಬರ ಅಂದ್ರೆ ಕೂರ್ಗೀಸ್ ಮನೆಯಲ್ಲಿ ಅಂತ ಅಲ್ಲ, ಬೇರೆ ಬೇರೆ ಅವರು ಇರ್ತಾರೆ. ಗೌಡಾಸು ಇದ್ದಾರೆ ಕೊಡಗು ಅಂತ ಅಂದ್ರೆ ಬೇರೆ ಬೇರೆ ಶೈಲಿಯಲ್ಲಿ ಅವ್ರವ್ರು ಮಾಡ್ತಾರೆ. ನಮ್ಮಲ್ಲಿ ನಮ್ ಕಡೆ ಅಂದ್ರೆ ಹುತ್ರಿ ಒಂಚೂರು ಮಾಡ್ತೀವಿ. ಹುತ್ರಿ ನಮಗೆ ದೊಡ್ಡ ಹಬ್ಬ. ಹೌದು. ಎಸ್, ಕಿಟ್ಟಿ ಅವರೇ, ಈಗ ಸಂಕ್ರಾಂತಿ ಹಬ್ಬನ ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬಂದಿದ್ದೀರಾ. ಈ ವರ್ಷ ಸಂಕ್ರಾಂತಿ ನಿಮ್ಗೆ ತುಂಬಾ ವಿಶೇಷ. ಯಾಕಂತ ಹೇಳಿದ್ರೆ ಫೆಬ್ರವರಿ ತಿಂಗಳಲ್ಲಿ ನಿಮ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಅದಕ್ಕಿಂತ ಮುಂಚಿತವಾಗಿ ಸಂಕ್ರಾಂತಿ ಬರ್ತಾ ಇದೆ. ಈ ಸಂಕ್ರಾಂತಿ ಎಷ್ಟು ಸ್ಪೆಷಲ್ ನಿಮ್ಗೆ? ತುಂಬಾ ಸ್ಪೆಷಲ್ ಇದೆ ಸರ್. ಸಂಕ್ರಾಂತಿ ಹಬ್ಬ ಅನ್ನೋದು ನಮ್ಗೆ ಒಂದು ಲೈಫಲ್ಲಿ ವರ್ಷನೂ ಮಾಡ್ತೀವಿ. ಈ ವರ್ಷ ಸಂಕ್ರಾಂತಿ ಮುಗಿಸ್ಕೊಂಡು ನೆಕ್ಸ್ಟ್ ಮಂತ್ ಸಿನಿಮಾ ರಿಲೀಸ್ ಮಾಡ್ತಾರೆ. ತುಂಬಾ ಖುಷಿ ಆಗುತ್ತೆ. ಇಡೀ ನಮ್ಮ ಫ್ಯಾಮಿಲಿ, ನಮ್ಮ ಫ್ರೆಂಡ್ ಸರ್ಕಲ್, ನಮ್ಮ ಟೀಮ್ ಏನಿದೆ ತುಂಬಾ ಎಲ್ರಿಗೂ ತುಂಬಾ ಖುಷಿ ಇದೆ. ಸಿಕ್ಕಾಪಟ್ಟೆ ಖುಷಿ, ತುಂಬಾ ಖುಷಿ ಇದೆ. ಕೋರಾ ಟೀಮ್ ಸೇರಿ ಸೆಲೆಬ್ರೇಟ್ ಮಾಡ್ತೀರಾ ಸಂಕ್ರಾಂತಿನ, ಅಥವಾ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತೀರಾ? ಎಲ್ಲ ಸೇರಿ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ನೋಡಿ, ಇವತ್ತು ಇಲ್ಲಿ ಬಂದಿರೋದು ಸಂಕ್ರಾಂತಿ ಹಬ್ಬದ ದಿನ. ಇದು ಮುಗಿಸ್ಕೊಂಡು ಹೋಗಿ ಮನೆಯಲ್ಲೂ ಸಂಕ್ರಾಂತಿ ಹಬ್ಬ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ. ಚರಿಷ್ಮಾ ಅವರೇ, ನೀವು ಹೆಂಗೆ ಸೆಲೆಬ್ರೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಇವಾಗ ಸಂಕ್ರಾಂತಿ ಹಬ್ಬ ಅದಾದ್ಮೇಲೆ ನಮ್ಮ ಟೀಮ್ ಎಲ್ಲ ಸೇರೋಣ ಅಂತ ಇದೀವಿ ಸಂಕ್ರಾಂತಿ ಆಚರಿಸಕ್ಕೆ. ಹಾಗಾಗಿ ಇಲ್ಲಿ ಮುಗಿಸ್ಕೊಂಡು ಇವಾಗ ಈಗ ಅಲ್ಲಿಗೆ ಹೋಗ್ಬೇಕು ನಾವು. ಅಲ್ಲೂ ಕೂಡ ಜೋರಾಗಿರುತ್ತೆ ಸಂಕ್ರಾಂತಿ ಹಬ್ಬ. ಎಸ್, ನಿಮ್ಮ ಚಿತ್ರತಂಡಕ್ಕೆ, ನಿಮ್ಗೆ ಹಾಗೆ ನಿಮ್ಮ ಚಿತ್ರತಂಡಕ್ಕೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ. ಈಗ ಚಿತ್ರದ ಬಗ್ಗೆ ಮಾತನಾಡ್ತಾ ಹೋಗೋಣ. ನೀವೆಲ್ಲ ಈ ಸಂಕ್ರಾಂತಿ ಹಬ್ಬವನ್ನ ತುಂಬಾ ಜೋರಾಗಿ ಸೆಲೆಬ್ರೇಟ್ ಮಾಡಿ ಚಿತ್ರದ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ತಾ ಹೋಗೋಣ. ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯನ್ನ ಹುಟ್ಟಿಸ್ತಾ ಇದೆ ಕೋರಾ. ಕೋರಾ ಅಂದ್ರೆ ಏನು ಸುನಾಮಿ ಕಿಟ್ಟಿ ಅವರೇ? ಸರ್, ಕೋರಾ ಅಂದ್ರೆ ಒಂದು ಕೊರಗಜ್ಜನ ಒಂದು ಹೆಸರು. ಕೊರಗಜ್ಜ, ಕೋರ, ಶಿವ ಮತ್ತ ಮಾರಿ ಅಂತ ಎಲ್ಲ ಅವಾಗಿನ ಕಾಲದಲ್ಲಿ ಏನ್ ಕರೀತಾರೆ ಹಳೆಯ ಕನ್ನಡದಲ್ಲಿ, ಅದು ಒಂಥರ ಶಿವ ಇದ್ದಂಗೆ ಕೋರ ಅನ್ನೋದು ಅವಾಗಿನ ಕಾಲದಲ್ಲಿ. ಅದು ದೇವ್ರ ಹೆಸರು ಇಟ್ಕೊಂಡು ಮಾಡಿರೋದಂತ ಒಂದು ಟೈಟಲ್. ತುಂಬಾ ಕ್ಯಾಚಿ ಆಗಿದೆ, ಮತ್ತೆ ತುಂಬಾ ಇಷ್ಟಪಟ್ಟಿದ್ದಾರೆ ಎಲ್ಲಾನು. ಕೋರ ನೆನ್ನೆ ಆಕ್ಚುಲಿ ಲಾಸ್ಟ್ ವೀಕ್ ನೀವು ನೋಡಿರ್ಬೋದು, 7ನೇ ತಾರೀಕು ಲಾಸ್ಟ್ ವೀಕ್ ಮಾಡೋದು ಟ್ರೈಲರ್ ಲಾಂಚ್ ಆಯ್ತು, ನೀವು ನೋಡಿದಿರಲ್ವಾ? ಅದ್ಭುತವಾಗಿ ತುಂಬಾ ರೆಸ್ಪಾನ್ಸ್ ಮಾಡಿದ್ರಿ. ಇಡೀ
ಕರ್ನಾಟಕ ಜನ ಹಂಗೆ ರೆಸ್ಪಾನ್ಸ್ ಮಾಡಿ ಮತ್ತೆ ಒಪ್ಪಿಕೊಂಡಳು ಸಾಂಗ್ ಅನ್ನು ಸಖತ್ತಾಗಿ ಒಂದು 10-15 ಲಕ್ಷ ವ್ಯೂವರ್ಸ್ ಆಗಿದ್ದಾರೆ. ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಮೂವಿಗೆ. ನಾವು ಅಂದ್ರೆ ಇವತ್ತು ನಾವು ನಮ್ ಸಿನಿಮಾ ಅಂತ ನಾವ್ ಹೇಳಕ್ಕಿಂತ ಜನಗಳ ಮುಂದೆ ಎಷ್ಟು ತಂದು ಥಿಯೇಟರ್ ಅವ್ರ ಜನಗಳ ಮುಖಾಂತರ ನಾವು ಸಿನಿಮಾ ನೋಡ್ತೀವಲ್ಲ ಅವತ್ತೇ ನಮ್ಗೆ ತುಂಬಾ ಸಕ್ಸಸ್ ಸಿಗ್ತಾ ತರ ಅನ್ಸುತ್ತೆ. ಕೋರನ ನೀವು ನೆಕ್ಸ್ಟ್ ಲೆವೆಲ್ ಅಲ್ಲಿ ನೋಡ್ಬೋದು. ಯಾಕೆಂದ್ರೆ ಒಂದು ಈಗ ಬರೋಂತ ಕಮರ್ಷಿಯಲ್ ಮೂವಿಗಳಿಗೆ ಏನಿದೆ UI ನೋಡಿದ್ರಿ ಮತ್ತೆ ಮ್ಯಾಕ್ಸ್ ನೋಡಿದ್ರಿ ಆ ತರ ಏನಿದೆ ಅದೇ ತರ ಜನ ನಮ್ ಕೋರನ ತುಂಬಾ ಇಷ್ಟಪಟ್ಟಿದ್ದಾರೆ. ಸಾಂಗು, ಟ್ರೈಲರು, ಟೀಸರು ಮತ್ತೆ ಆ ಮೇಕಿಂಗು, ಶ್ರೀ ಸರ್ ಮಾಡಿರೋಂಥ ಡೈರೆಕ್ಷನ್ ಮತ್ತೆ ನಮ್ಮ ಪ್ರೊಡ್ಯೂಸರ್ P ಮೂರ್ತಿ ಅವ್ರು ಮಾಡಿರೋಂಥ ಒಂದು ಪ್ರೊಡಕ್ಷನ್ ಹೌಸ್ ಅಲ್ಲಿ ನಾನು ಆಗಿರ್ಬೋದು, ಚರೀಫ್ ಆಗಿರೋದು ಮಾಡಿದೀವಿ. ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ನಮ್ಗೆ ತುಂಬಾ ಖುಷಿ ಇದೆ ಈ ತರ ಸಿನಿಮಾ ಮಾಡಿದೀವಲ್ಲ ಫಸ್ಟ್ ಟೈಮ್ ಅಂತ. ನೀವೆಲ್ಲ ರಿಯಾಲಿಟಿ ಶೋ ನೋಡಿರ್ಬೋದು. ರಿಯಾಲಿಟಿ ಶೋ ಎಲ್ಲ ಶೋಗಳು ಮಾಡ್ಕೊಂಡ್ಬಂದು ಎಲ್ಲ ಗೆದ್ರು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಒಂದು ಸಿನಿಮಾ ಅಂತ ಒಂದು ಜರ್ನಿಲ್ ಇದೆ ಫಸ್ಟ್ ಕೋರ. ತುಂಬಾ ಇಷ್ಟ ಪಡ್ತೀರಾ. ಇಡೀ ಕರ್ನಾಟಕ ಜನಕ್ಕೆ ಇಷ್ಟ ಆಗೋದು. ಇಡೀ ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂತ ನೋಡೋವಂಥದ್ದೇ ಒಂದು ಕೋರ. ಚರಿಷ್ಮಾ ಅವರೇ, ಬಿಗಿನಿಂದ ಶುರು ಮಾಡೋಣ. ಕೋರ ಅವಕಾಶ ನಿಮ್ಗೆ ಹೆಂಗ್ ಸಿಕ್ತು ಅಂತೇಳಿ. ಓಕೆ ಸರ್, ನಾನು ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮ್ಮ ಪ್ರೊಡ್ಯೂಸರ್ ಮೂರ್ತಿ ಸರ್ ಇದಾರಲ್ಲ, ನಾನು ನನ್ನ ಫ್ರೆಂಡ್ ಅದು ಮುಹೂರ್ತಕ್ಕೆ ಹೋಗ್ತಾ ಇದ್ದೆ, ಅಂದ್ರೆ ಸಿನಿಮಾ ಮುಹೂರ್ತಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ನನ್ನ ನೋಡ್ಬಿಟ್ಟು ಸಿನಿಮಾಗೆ ಓಕೆ ಅಂತ ಅವ್ರು ಅಲ್ಲೇ ಮಾಡಿದಾರೇನೋ ನನಗೆ ಗೊತ್ತಿಲ್ಲ. ಮೂರ್ತಿ ಸರ್ಗೆ ಮಂಜು ಸರ್ ಅಂತ ಒಬ್ರು ಪರಿಚಯ ಇದ್ರು. ನಮ್ಗೆ ಮ್ಯೂಚುವಲ್ ಆಗಿದ್ರು ಸರ್ ಅವರು. ಅವ್ರು ನಂಗೆ ಒಂದಿನ ಫೋನ್ ಮಾಡ್ತಾರೆ. ಫೋನ್ ಮಾಡ್ಬಿಟ್ಟು ಹೀಗೆ ಸಿನಿಮಾ ಒಂದು ಅವಕಾಶ ಇದೆ, ಕಿಟ್ಟಿ ಮಾಡ್ತಾ ಇದಾರೆ ಅಂತೆಲ್ಲ ಹೇಳ್ಬಿಟ್ಟು ಆಫೀಸ್ಗೆ, ಮೂರ್ತಿ ಸರ್ ಆಫೀಸ್ ಮತ್ತೆ ಡೈರೆಕ್ಟರ್ ಅವರೆಲ್ಲರೂ ಇದ್ರು ಆಫೀಸಲ್ಲಿ. ಸೊ ಅಲ್ಲಿಗೆ ಹೋಗ್ತೀನಿ. ಅಲ್ಲಿ ಹೋಗ್ಬಿಟ್ಟು ಆಡಿಷನ್ಸ್ ಆಗುತ್ತೆ. ಸೊ ಆಡಿಷನ್ಸ್ ಎಲ್ಲ ಆಗ್ಬಿಟ್ಟು ತಕ್ಕಂತ ಸೆಲೆಕ್ಟ್ ಮಾಡ್ಬಿಟ್ರು ಅವ್ರನ್ನ. ಅಲ್ಲಿಂದ ಕೋರಾ ಜರ್ನಿ ಶುರು ಆಯ್ತು. ಆಕ್ಚುಲಿ ಸ್ಟಾರ್ಟ್ ಮಾಡಿ ಆದ್ಮೇಲೆ ಸರ್ ನಾನು ಸೆಲೆಕ್ಟ್ ಆಗಿದ್ದೀನ ಅಂತ ನಾನು ಅಲ್ಲೇ ಕೇಳ್ದೆ. ಯಾಕೆ ಡೌಟ್ ಇತ್ತು? ಡೌಟ್ ಇತ್ತು ಅಂದ್ರೆ ಮಾತುಕತೆ ಆಮೇಲೆ ಹೇಳ್ತಾರೆ ಅಂತೆಲ್ಲ ಹೇಳ್ತಾರಲ್ಲ ಸುಮಾರು ಜನ ಆಡಿಷನ್ಸ್ ಅಲ್ಲಿ ಹೋಗ್ಬಿಟ್ಟು. ಅದೆಲ್ಲ ಆದ್ಮೇಲೆ ಸರ್ ಏನು ಸ್ಟೋರಿ ಹೇಳ್ತೀರಾ? ಅಯ್ಯೋ ಯಾರ್ಗಲೋ ಹೇಳ್ಬಿಟ್ಟಿದ್ದೀನಂತೆ ಸ್ಟೋರಿ, ಈಗ ಸೆಲೆಕ್ಟ್ ಆಗಿದ್ದೆ ನಿಮ್ಗೆ ಹೇಳಲ್ವಾ ಸ್ಟೋರಿ ಅಂತ ಡೈರೆಕ್ಟರ್ ಸರ್ ಹೇಳಿದ್ರು. ಸೊ ಅಲ್ಲಿ ಹೋಗಿ ಸ್ಟೋರಿ ಎಲ್ಲ ಹೇಳಿದ್ರು. ಬಟ್ ಸ್ಟಾರ್ಟಿಂಗ್ ಏನು ಅರ್ಥ ಆಗಿಲ್ಲ, ಬಿಕಾಸ್ ತುಂಬಾ ಏನ್ ಹೇಳೋದು ಫಿಕ್ಷನ್ಸ್ ಎಲ್ಲ ಇದೆ ಹಾಗಾಗಿ ಏನು ಅರ್ಥ ಆಗಿಲ್ಲ. ಸ್ಟಾರ್ಟಿಂಗ್ ಹೋಗ್ತಾ ಹೋಗ್ತಾ ಅರ್ಥ ಆಯ್ತು ಸಿನಿಮಾ ಏನು ಅಂತ. ಯಾಕಂದ್ರೆ ತುಂಬಾ ಪಾತ್ರಗಳಿದೆ ಸಿನಿಮಾದಲ್ಲಿ, ಒಂದೇ ಅಲ್ವಾ, ಡಬಲ್ ಶೇಡ್ಸ್ ಅಲ್ಲಿ ಸಿನಿಮಾ ಹೋಗುತ್ತೆ. ಹಾಗಾಗಿ ತುಂಬಾ ಕನ್ಫ್ಯೂಷನ್ ಮೂಡಿಸುತ್ತೆ. ಕ್ಯೂರಿಯಾಸಿಟಿ ಎಲ್ಲ ಇದೆ ಮೂವಿ. ಎಲ್ಲವೂ ಇದೆ. ಈಗಾಗಲೇ ಟ್ರೈಲರ್ ಮೂಲಕ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ನಿಮ್ ಸಿನಿಮಾ. ನಾನು ಕೂಡ ನೋಡಿದೆ. ಫುಲ್ ಆಕ್ಷನ್ ಈ ಮೂವಿ, ಸಸ್ಪೆನ್ಸ್ ಥ್ರಿಲ್ಲಿಂಗ್ ಅಥವಾ ಹೇಗೆ ಅಂತ ಹೇಳಿ, ಯಾವ ತರ ಕತೆ ಇದೆ ಅಂತ ಹೇಳಿ? ಇದು ಟೋಟಲಿ ಬಂದು ಕಮರ್ಷಿಯಲ್ ಆಕ್ಷನ್ ಇದೆ, ಸಸ್ಪೆನ್ಸ್ ಇದೆ. ಸಸ್ಪೆನ್ಸ್ ಇದೆ. ಸಸ್ಪೆನ್ಸ್ ಅಂದ್ರೆ ತುಂಬಾ ಇಲ್ಲ, ತುಂಬಾ ಟ್ವಿಸ್ಟ್ಗಳು ನೋಡ್ಬೋದು ನೀವು. ಸಿನಿಮಾ ಫಸ್ಟ್ ಹಾಫ್ ಅಲ್ಲಿ ಬೇರೆ ಇರುತ್ತೆ, ಸೆಕೆಂಡ್ ಹಾಫ್ ಅಲ್ಲಿ ಬೇರೆ ಇರುತ್ತೆ. ಅಂದ್ರೆ ಆಕ್ಷನ್ ಅಂತ ಬಂದಾಗ ಎಕ್ಸ್ಟ್ರಾರ್ಡಿನರಿ ಆಕ್ಷನ್ ಮಾಡಿದೀವಿ. ರವಿವರ್ಮ ಸರ್ ಮತ್ತೆ ಅವ್ರ ಅಸಿಸ್ಟೆಂಟ್ ಚಿನ್ನಿ ಮಾಸ್ಟರ್, ಕೋರಾ ಚಿನ್ನಿ ಮಾಸ್ಟರ್ ಅಂತ ಅವರು ಸಖತ್ತಾಗಿ ಮೂವಿ ಇಲ್ಲಿ ಒಳ್ಳೆ ಸ್ಟಂಟ್ಸ್ ಮಾಡ್ಸಿದ್ದಾರೆ. ಎಲ್ಲ ಡೂಪ್ ಇಲ್ದೇನೆ ತುಂಬಾ ರಿಯಲ್ ಆಗಿ ಮಾಡಿದೀವಿ. ಕತ್ತಿಗೆ ಇಟ್ಟು, ಕಣ್ಣಿಗೆ ಇಟ್ಟು ತುಂಬಾ ಕಡೆ ಎಡ್ ಬೀಳ್ತು. ಅಂದ್ರೆ ಕೆಲವೊಂದು ಸ್ಟಂಟ್ಸ್ ಅನ್ನು ಮಾಡ್ಬೇಕಂದಾಗ ಯಾವ್ದೇ ಒಬ್ಬ ಫಸ್ಟ್ ಟೈಮ್ ಮೂವಿ ಮಾಡಿದವ್ರಿಗೆ, ಆ ಹೀರೋಗಳಿಗೆ ಒಂದೇನೋ ಒಂದು ಅಚೀವ್ಮೆಂಟ್ ಮಾಡ್ಬೇಕು, ಏನೋ ಒಂದು ತೋರಿಸ್ಬೇಕು ನಮ್ಮ ಸಿನಿಮಾದಲ್ಲಿ, ಜನಗಳು ಇಷ್ಟ ಪಡ್ಬೇಕು ಅನ್ನೋದು ಇರುತ್ತೆ. ಅದು ನನ್ಗೆ ಜಾಸ್ತಿನೇ ಇದೆ. ಯಾಕೆ ನಾನು ಮಾರ್ಷಲ್ ಆರ್ಟ್ಸ್ ಗೋಲ್ಡ್ ಮೆಡಲ್ ಮಾಡಿರೋದ್ರಿಂದ ಬ್ಲಾಕ್ ಬೆಲ್ಟ್ ಎಲ್ಲ ಮಾಡಿದೀನಿ ಕರೆಕ್ಟ್ ಅಲ್ಲಿ. ಅದ್ರಾಗಿರೋದ್ರಿಂದ ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡಿದೀನಿ. ನೀವು ಇಷ್ಟಪಡ್ತೀವಿ. ಟ್ರೈಲರ್ ನೋಡಿದಿರಲ್ಲ ಸ್ವಲ್ಪ ಟ್ರೈಲರ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸ್ಟಂಟ್ಸ್ ಅಂತ ಹೇಳಿದ್ರೆ ಇವನು ಸ್ಟಂಟ್ ಮಾಸ್ಟರ್ಗೆ ಮಾಸ್ಟರ್ ಅಂತೆಲ್ಲ ಕರೀತಾರೆ ಎಲ್ಲರೂ, ಬಿಕಾಸ್ ಅಷ್ಟು ಸ್ಟಂಟ್ಸ್ ಮಾಡ್ತಾನೆ ಕಿಟ್ಟಿ. ಹಾಗಾಗಿ ನಾನು ಒಂದ್ಸಲಿ ಅದೇ ನಮ್ದು ಶೂಟ್ ನಡೀತಾ ಇರ್ಬೇಕಾದ್ರೆ ಒಂದು ಆಕ್ಷನ್ ಸೀಕ್ವೆನ್ಸ್ ಏನೋ ಇತ್ತು. ಆಕ್ಷನ್ ಮಾಡ್ತಾ ಇರ್ಬೇಕಾದ್ರೆ ಆಕ್ಚುಲಿ ಇವನ್ಗೆ ಏಟ್ ಆಯ್ತು, ತುಂಬಾ ಜಾಸ್ತಿನೇ ಏಟ್ ಆಯ್ತು. ಏಟ್ ಆಗಿಯೂ ಕೂಡ ಇವನು 10 ನಿಮಿಷ ರೆಸ್ಟ್ ತಗೊಂಡು ನಾವ್ ತಿಳ್ಕೊಂಡಿವಿ ಓಕೆ ನೆಕ್ಸ್ಟ್ ಪ್ಯಾಕಪ್ ಮಾಡ್ಲೇಬೇಕು ಅಂತ. ಯಾಕಂದ್ರೆ ಇಟ್ ವಾಸ್ ವೆರಿ ಇಂಟೆನ್ಸ್. ಸೊ ನಾನ್ ನೆಕ್ಸ್ಟ್ ಇವ್ನು 10 ಮಿನಿಟ್ಸ್ ಅಲ್ಲಿ ಆಯ್ತಾಯ್ತು ನಾನ್ ರೆಡಿ ಅಂತ ಹೇಳ್ಕೊಂಡ್ ಬಂದ. ಅವ್ನ್ ತುಂಬಾ ರಕ್ತ ಹೋಗಿತ್ತು. ಬೇರೆ ಒಂದೊಂದು ನಮ್ಮ ಸಾಂಗ್ ಶೂಟ್ ಅಲ್ಲೂ ಅಷ್ಟೇ ಏನೋ ಒಂದು ಮೂಮೆಂಟ್ ಆಯ್ತು. ಅದ್ರಲ್ಲಿ
ಆಕ್ಚುಲಿ ನೋಡಿರ್ಬೇಕು, ಅವನಿಗೆ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಇಲ್ಲಿ ಒಂದು 8 ಬಿತ್ತು ಅವರಿಗೆ, ಎಲ್ಲಿಕೆ ಮಾಡ್ಬಿಟ್ಟಿತ್ತು. ಹೌದು 8 ಬಿತ್ತು. ಆವಾಗ ಕೂಡ ಅವನು ಗಿವ್ ಅಪ್ ಮಾಡಿಲ್ಲ. ಏನ್ ಕಿಟ್ಟಿ ಅವ್ರೆ ರಿಯಲ್ ಆಗಿ ಫೈಟ್ ಮಾಡ್ತೀರಾ ಹಂಗಾದ್ರೆ? ಎಲ್ಲ ರಿಯಲ್ ಆಗಿ ಮಾಡಿದೀನಿ ಸರ್, ತುಂಬಾ ಕಷ್ಟಪಟ್ಟಿದೀವಿ ಕೋರಾಗೋಸ್ಕರ, ಇದು ಗೆಲ್ಲಬೇಕು ಅಂತ. ಏನಕ್ಕೆ ಪ್ರತಿಯೊಬ್ಬರು ಲೈಫಲ್ಲಿ ಒಂದು ಹೀರೋ ಆಗೋದು ಕಟೌಟ್ ಹಾಕಿಸ್ಕೊಬಿಟ್ಟು ಹೀರೋ ಆಗ್ಬೇಕಂತಲ್ಲ, ಹೀರೋ ಆಗ್ಬೇಕಂದ್ರೆ ಅದಕ್ಕೆ ಯಾವ ತರ ಕ್ವಾಲಿಟಿಗಳು ಬೇಕೆಲ್ಲ ನಮ್ಮಲ್ಲಿ ಇರ್ಬೇಕು. ಜನ ಇಷ್ಟಪಡ್ಬೇಕಂದ್ರೆ ಅವರೆಲ್ಲ 100 ರೂಪಾಯಿ ಕೊಟ್ಟು 200 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡ್ ಬರ್ತಾರೆ ಅಂದ್ರೆ ಅವ್ರಿಗೂ ಒಂದ್ ಏನೋ ಎಂಟರ್ಟೈನ್ಮೆಂಟ್ ಇರ್ಬೇಕು. ನಾನಾಗ್ಲಿ ಚರಿಷ್ಮಾ ಆಗ್ಲಿ ಎಲ್ಲ ಒಂದು ಕಷ್ಟ, ಈ ಕೋರ ಅನ್ನೋ ಒಂದ್ ಜರ್ನಿ ತುಂಬಾ ಕಷ್ಟಪಟ್ಟಿದೀವಿ. ಸಕ್ಸಸ್ ದೇವ್ರು ಕೊಡ್ಬೇಕು, ನಿಮ್ಮಂತ ಆಶೀರ್ವಾದ ನಮ್ಗೆ ಇರ್ಬೇಕು. ಯಾಕಂದ್ರೆ ಇವಾಗ ತುಂಬಾ ಕಾಂಪಿಟೇಷನ್ಸ್ ಇದೆ ಸರ್, ಯಾವ ಫೀಲ್ಡ್ ಅಲ್ಲಿ ಹೋದ್ರು ಕಾಂಪಿಟೇಷನ್. ನಾವು ನಮ್ಮ ಬೆಸ್ಟ್ ಎಷ್ಟಾಗುತ್ತೆ ನಾವು ಅಷ್ಟು ಕೊಡ್ಬೇಕಷ್ಟೇ. ಚರಿಷ್ಮಾ ಅವರೇ, ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಕೋರಾದಲ್ಲಿ ನಿಮ್ ಪಾತ್ರ ಹೆಂಗಿದೆ ಅಂತ ಹೇಳಿ, ನಿಮ್ ಪಾತ್ರದ ಪರಿಚಯ ಮಾಡ್ತಾ ಹೋಗೋದಾದ್ರೆ. ಓಕೆ, ಕೋರ ನನ್ನ ನಾಯಕಿ ನಟಿಯಾಗಿ ಒಂದು ಗಂಗಾ ಅಂತ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊತೀನಿ. ಸೊ ತುಂಬಾ ಇನೋಸೆನ್ಸ್ ಕ್ಯಾರೆಕ್ಟರ್. ನೀವ್ ನೋಡಿರ್ಬಹುದು, ಇದೆಲ್ಲ ಬುಡಕಟ್ಟು ಜನಾಂಗದವರ ಜೊತೆ ಹೇಗೆ ಬೆರಿತಾಳೆ ಅನ್ನೋಂತ ಒಂದು ಬುಡಕಟ್ಟು ಜನಾಂಗದ ಹುಡುಗಿ ಸಿನಿಮಾದಲ್ಲಿ ಹಂಗೇನ್ ಅನ್ಕೊಳ್ಳಿ. ಹೌದು. ಕಿಟ್ಟಿಗೂ ನಿಮ್ಗೆ ಹೆಂಗ್ ಕನೆಕ್ಟ್ ಆಗುತ್ತೆ ಅಲ್ಲಿ? ಕಿಟ್ಟಿಗ್ ನೋಡಿ ನನ್ ಮೇಲೆ ಫಸ್ಟ್ ಸೈಟ್ ಅಲ್ಲಿ ಕ್ರಶ್ ಆಗುತ್ತೆ, ನೋಡ್ಬಿಟ್ಟು ಅವ್ನಿಗೆ ಇಷ್ಟ ಆಗುತ್ತೆ ಸ್ಟಾರ್ಟಿಂಗ್, ಮತ್ತೆ ಹಾಗೆ ಹೋಗುತ್ತೆ, ಹಾಗೆ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ. ಕಾನ್ಫಿಡೆನ್ಶಿಯಲ್. ಎಸ್ ಎಸ್ ಎಸ್. ಸಾಂಗ್ ಅಲ್ಲಿ ನೋಡಿದಿರಲ್ಲ ಸರ್ ಎಷ್ಟು ಇಬ್ರದ್ದು ಬಾಂಡಿಂಗ್ ಹೆಂಗಿದೆ ಅಂತ, ಅದೆಲ್ಲ ಗೊತ್ತಾಗುತ್ತೆ. ಸಾಂಗ್ ನೋಡಿ ಸ್ವಲ್ಪ ಅರ್ಥ ಆಯ್ತು, ನೋಡೋಣ ಸಿನಿಮಾ ನೋಡಿ ಫುಲ್ ಅರ್ಥ ಆಗುತ್ತೆ. ಹಂಗಾದ್ರೆ ಕಿಟ್ಟಿ ಅವರೇ, ಬದುಕು ತುಂಬಾ ಸ್ಟ್ರಗಲ್ ಗಳನ್ನ ಬದುಕಲ್ಲಿ ನೋಡಿದೀರಾ. ರಿಯಾಲಿಟಿ ಶೋ ಬಂತು, ರಿಯಾಲಿಟಿ ಶೋ ಅಲ್ಲಿ ದೊಡ್ಡ ಸ್ಟಾರ್ ಅನ್ಸ್ಕೊಂಡ್ರಿ. ರಿಯಾಲಿಟಿ ಶೋ ಇಂದ ಕೋರಾ ಚಿತ್ರದ ಜರ್ನಿ ಹೇಗಿತ್ತು ಅಂತ ಹೇಳಿ. ರಿಯಾಲಿಟಿ ಶೋ ಅಲ್ಲಿ ಸರ್ ನಾನು ಗೆದ್ದಿದ್ದೀನಿ, ನಾನು ಮಾಡಿದ್ದೀನಿ ಅನ್ನೋದಕ್ಕಿಂತ ನಾನು ಏನೇ ಟಾಸ್ಕ್ ಮಾಡಿದ್ರು, ಏನೇ ಒಂದು ಇದು ಮಾಡಿದ್ರು ಓಟ್ ಹಾಕಿ ಜನಗಳು ತುಂಬಾ ಮುಂದೆ ತಂದಿದ್ದಾರೆ. ಇಡೀ ಕರ್ನಾಟಕ ಜನಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ಎಲ್ಲೋ ಒಂದು ಮೂಲೆಯಲ್ಲಿ ತರಕಾರಿ ಮಾರ್ಕೊಂಡಿದ್ದ ಅಂತ ಹುಡುಗ, ಬಡವ್ರ ಹುಡುಗ ಇವತ್ತು ಈ ಲೆವೆಲ್ಗೆ ಬಂದು ಒಂದು ಕೋರಾನ ಒಂದು ಪ್ಯಾನ್ ಇಂಡಿಯಾ ಮೂವಿ ಮಾಡಿದ್ದೀನಿ. ಅದಷ್ಟು ಈಸಿ ಅಲ್ಲ. ಬಿಕಾಸ್ ನಮ್ಮಲ್ಲಿ ಒಂದು ಟ್ಯಾಲೆಂಟ್ ಇರಬೇಕು, ಟ್ಯಾಲೆಂಟ್ ಇದ್ರೇ ಜನ ಬೆಲೆ ಕೊಡೋದು. ಎಜುಕೇಶನ್ ಅನ್ನೋದು 4 ಗೋಡೆ ಮಧ್ಯದಲ್ಲಿ ಇರುತ್ತೆ, ಟ್ಯಾಲೆಂಟ್ ಅನ್ನೋದು ಇಡೀ ವರ್ಲ್ಡ್ ಮಧ್ಯದಲ್ಲಿ ಇರುತ್ತೆ. ಅದಕ್ಕೆ ನಾವು ಜನ ಹೆಂಗ್ ರೆಸ್ಪಾನ್ಸ್ ಮಾಡ್ತಾರೆ, ನಾವ್ ಹೆಂಗೆ ಅವ್ರಿಗೆ ರೆಸ್ಪಾನ್ಸ್ ಮಾಡಬೇಕು ಅನ್ನೋದು ನಮ್ಮಲ್ಲಿ ಇರಬೇಕು. ಏನೇ ಇವತ್ತು ಜನ ನಮ್ ಬೆಳೀತಾ ಇದೀವಿ, ನಾವ್ ಏನೇ ಮಾಡ್ತಿದ್ವಿ, ಕೋರ್ ಆಗಿರ್ಬೋದು ರಿಯಾಲಿಟಿ ಶೋ, ನಮ್ ಜನ ನಮಗ್ ಬೆಲೆ ಕೊಡ್ತಾರೆ ಅಂದ್ರೆ ನಮ್ಮಲ್ಲಿರೋ ಒಂದು ಟ್ಯಾಲೆಂಟ್ಗೆ ಅಷ್ಟೇನೆ. ಇವನ್ ಐಟು ಪರ್ಸನಾಲಿಟಿ ಹಿಂಗಿದೆ ಹಂಗ ಅಂತಲ್ಲ, ಐಟು ಪರ್ಸನಾಲಿಟಿ ಹಿಂಗ್ ಇದ್ರು ಅದ್ರಲ್ಲೂ ಒಂದು ಟ್ಯಾಲೆಂಟ್ ಇರಬೇಕು. ಈಗ ಎಷ್ಟು ಜನ ಇಲ್ಲ ಸರ್ ನಮ್ಮ ತರ, ಬೇಜನ್ ಜನ ಇದ್ರು, ಅದ್ರಲ್ಲೂ ಒಬ್ರು ಟ್ಯಾಲೆಂಟ್ ಅಂದ್ರೆ. ಅದರಿಂದ ರಿಯಾಲಿಟಿ ಶೋಲಿ ಎಲ್ಲಾ ಚಾನಲ್ಗಳು ತುಂಬಾ ಸಪೋರ್ಟ್ ಮಾಡಿದ್ರು, ಇಲ್ಲ ಅಂತಲ್ಲ, ಸಪೋರ್ಟ್ ಮಾಡಿ ಇವತ್ತು ಬೆಳೆದಿ ಎಷ್ಟು ಶೋ ರಿಯಾಲಿಟಿ ಶೋ ಗೆದ್ದು ಕೋರ ಮಾಡಿದೀನಿ ಅಂದ್ರೆ ಇವತ್ತು ಒಂದಷ್ಟು ಕೋಟಿ ದುಡ್ಡು ಹಾಕಿ ಪ್ರೊಡ್ಯೂಸರ್ ನನಗೆ ಸಿನಿಮಾ ಮಾಡಿದಾರೆ ಪಿ ಮೂರ್ತಿ ಅವರು ಅಂದ್ರೆ ತಮಾಷೆ ಅಲ್ಲ ಸರ್. ಏನೋ ಒಂದು ನನ್ನಲ್ಲಿ ಇದೆ, ನೋಡೋಣ. ಇವತ್ತು ಪ್ಯಾನ್ ಇಂಡಿಯಾ ಲೆವೆಲ್ ರೀಚ್ ಆಗಿಲ್ಲ ಅಂದ್ರೆ ಇಡೀ ನಮ್ಮ ಕನ್ನಡ ಇಂಡಸ್ಟ್ರಿಲಿ ನಮ್ಮ ಕನ್ನಡ ಗೆಲ್ಬೇಕನ್ನೋದೇ ನನ್ನ ಆಸೆ ಇರೋದು. ಅದು ಅಲ್ಲದೆ ಕೋರದಲ್ಲಿ ತುಂಬಾ ಕಷ್ಟಪಟ್ಟಿದೀವಿ, ಏಟ್ ಮಾಡ್ಕೊಂಡೆಲ್ಲ ಪ್ರತಿಯೊಂದು ಈಗ ಹೇಳಿದ್ದಿಲ್ಲ, ಚರಿಷ್ಮಾ ಅವ್ರು ಆಗಿರ್ಬೋದು, ನಾನಾಗಿರ್ಬೋದು, ಮತ್ತೆ ಅಲ್ಲಿ ಮಾಡಿರೋಂಥ ಪ್ರತಿಯೊಂದು ಆರ್ಟಿಸ್ಟ್ ತುಂಬಾ ಕಷ್ಟಪಟ್ಟಿದ್ದಾರೆ. ಡೈರೆಕ್ಟರ್ನು ತುಂಬಾ ಒಂದು ನೆಕ್ಸ್ಟ್ ಲೆವೆಲ್ ಒಂದು ಮೇಕಿಂಗ್ ಮಾಡಿ ನಮ್ಗೆ ಆದಂತ ಒಬ್ಬೊಬ್ರಿಗೂ ಒಂದೊಂದು ಕ್ಯಾರೆಕ್ಟರ್ಗಳಿಗೆ ಒಂದು ಸ್ಟೋರಿ ಬರ್ದಿ, ಒಂದು ಕತೆ ಬರ್ದು, ಒಂದು ಲೈನ್ ರೆಡಿ ಮಾಡ್ಕೊಂಡು ಈ ಕೋರನ ಸ್ಟಾರ್ಟ್ ಮಾಡಿದ್ರು. ತುಂಬಾ ಚೆನ್ನಾಗಿದೆ. ಆ ಸಿನಿಮಾ ರಿಲೀಸ್ ಆದ್ರೆ 100% ಜನ ಗೆಲ್ಲಿಸ್ತಾರೆ ಅಂತ ನಂಗೆ ತುಂಬಾ ಭರವಸೆ ಇದೆ. ಇನ್ನು ಚಿತ್ರದ ನಿರ್ಮಾಪಕರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಯಾಕಂತ ಹೇಳಿದ್ರೆ ಎಷ್ಟೋ ಜನ ಕಲಾವಿದರು ಬರ್ತಾರೆ, ಒಳ್ಳೆ ಒಳ್ಳೆ ಟ್ಯಾಲೆಂಟ್ಗಳು ನಮ್ಮ ಇಂಡಸ್ಟ್ರಿಲಿ ಇವೆ, ಆದ್ರೆ ದುಡ್ಡು ಹಾಕೋಕ್ ಮುಂದೆ ಬರೋರು ತುಂಬಾ ಕಮ್ಮಿ. ಎಸ್, ನಿಮ್ಮ ಪ್ರೊಡ್ಯೂಸರ್ ಯಾವ ರೀತಿಯಾದಂತ ಸಪೋರ್ಟಿವ್ ಆಗಿದ್ರು ನಿಮ್ ಚಿತ್ರತಂಡಕ್ಕೆ, ನಿಮಗೆ ಹಾಗೇನೆ ಚರಿಷ್ಮಾ ಅವರಿಗೆ? ನಾನು ಏನ್ ಹೇಳ್ತೀನಿ ಅಂದ್ರೆ ಸರ್, ಈಗ ನಾನು 3 ಜನ ಈಗೆಲ್ಲ ಏನಿದೆ ಟೀಮು ಅದೆಲ್ಲ ಸಿಗಕ್ ಮುಂಚೆ ನಾನು 3 ಜನ ಕ್ಲೋಸ್ ಫ್ರೆಂಡ್ಸ್. ಅರ್ಥ ಆಯ್ತು. ಅವರು ನನಗೆ ಸಿನಿಮಾ ಅಂದ್ರೆ ನಾ ರಿಯಾಲಿಟಿ ಶೋ ಮಾಡಿದಾಗಲೇ ಅವರು ಸಿನಿಮಾ ಮಾಡ್ಬೇಕಂತ ಬಂದಿದ್ರು. ಇದೇ ಕಾನಿಷ್ಕ ಗಾಂಧಿನಗರದಲ್ಲಿ ನನ್ಗೆ ಇದಾಕಿದಾಗ ಕಲರ್ಸ್ಕೊಂಡು ನೋಡಿದ್ರು. ಅವಾಗ ಬಂದಾಗ ರಿಯಾಲಿಟಿ ಶೋಗೆ ಇದಾಗ ಸಿನಿಮಾ ಮಾಡ್ತೀನಿ. ಅವಾಗ ಸಿಕ್ಕಿಲ್ಲ, ನಾನು ಅಲ್ಲಿ ಇಲ್ಲಿ ಬಿಸಿ ಅಂತ, ಅವರು ತುಂಬಾ ಲಾಂಗ್ ಗ್ಯಾಪ್ ಆಯ್ತು. ಮತ್ತೆ ಪರಿಚಯ ಆಗಿ ಜೊತೆಗೆ ಎದ್ದ ಸಿನಿಮಾ ಮಾಡ್ತೀನಿ ಅಂತ. ಮತ್ತೆ ಅದಾದ್ಮೇಲೆ ಶ್ರೀ ಸರ್ ಬಂದ್ಮೇಲೆ ಕೋರ ಸ್ಟಾರ್ಟ್ ಆಗಿದ್ದು. ಕೋರ ಸ್ಟಾರ್ಟ್ ಮಾಡಿ ಅವರು ನಾನು ಬೇರೆ ತುಂಬಾ ಅವ್ರಿಗಿರೋ ಇನ್ಫ್ಲುಯೆನ್ಸ್ಗೆ, ಅವ್ರಿಗಿರೋ ಕಾಂಟೆಂಟ್ಗೆ ದೊಡ್ಡ ಹೀರೋ ಹಾಕೊಂಡೇ ಮಾಡಬಹುದಿತ್ತು ಈ ಬಜೆಟ್ಗೆ. ಬಟ್ ದೊಡ್ಡಿರೋ ನಾಲೆಡ್ಜ್ಗಳು ಮತ್ತೆ ಒಂದು ಕ್ಯಾರೆಕ್ಟರ್ ಎಲ್ಲ ನನ್ನಲ್ಲಿ ಇದೆ. ಏನೋ ಕಿಟ್ಟಿ ರಿಯಾಲಿಟಿ ಶೋ ಮಾಡಿದ್ದೇನೆ, ಸಿನಿಮಾದಲ್ಲೂ ಮಾಡ್ಬೋದೇನಂತ ಒಂದು ಭರವಸೆ, ಪ್ರೀತಿ, ವಿಶ್ವಾಸದಿಂದ ಸಿನಿಮಾ ನನಗೆ ಮಾಡಿದ್ರು ಕೋರ ಅಂದ್ಬಿಟ್ಟು. ನಾನು ಏನ್ ಮಾಡ್ಬೇಕು ನನ್ನ ಕಡೆಯಿಂದ ಎಲ್ಲ ಅಫೆಕ್ಟ್ ಆಗ್ತದೆ. ಪ್ರೊಡ್ಯೂಸರ್ ಸಟ್ಕಾಗಿರ್ಬೋದು, ಮತ್ತೆ ಊಟ ತಿಂಡಿ ಖರ್ಚು ಓಡಾಡೋದು ಯಾವುದೂ ಕಮ್ಮಿ ಮಾಡಿಲ್ಲ. ಅವ್ನ ಕ್ಯಾಮ್ರಾದಿಂದ ಹಿಡ್ದು ಒಂದ್ ಸೆಟ್ ನೋಡಿರ್ಬೋದು ಟ್ರೈಲರ್ ಅಲ್ಲಿ, ನೀವು ಯಾವ ತರ ಸೆಟ್ಗಳು
ಎಲ್ಲಾ ಕಡೆ ಓದೋದ್ ಕಡೆ ಎಲ್ಲ ಸೆಟ್ ಮತ್ತೆ ಲೊಕೇಶನ್ ವೈಸ್ ಎಕ್ಸ್ಟ್ರಾರ್ಡಿನರಿ ಐತೆ. ಕನ್ನಡ ಇಂಡಸ್ಟ್ರಿಲಿ ಕೆಲವೊಂದ್ ಕಡೆ ಎಲ್ಲ ಶೂಟ್ ಮಾಡಿದ್ದಾರೆ, ಬಟ್ ನಮ್ಮ ಕೋರದಲ್ಲಿ ಗೊತ್ತಿಲ್ಲದಿರೋ ಜಾಗಗಳನ್ನೇ ನಾವು ಶೂಟ್ ಮಾಡಿದೀವಿ. ಈ ಪಾಸ್ಟ್ ಬೇಸ್ ಇರೋದ್ರಿಂದ ಕೆಲವರೆಲ್ಲ ಜಾಸ್ತಿ ಡೀಪ್ ಆಗಿ ಹೋಗಲ್ಲ, ಕೆಲವೊಂದ್ ಕಡೆ ಸೆಟ್ ಹಾಕೊಂಡ್ ಮಾಡ್ತಾರೆ. ಬಟ್ ಎಲ್ಲಾ ಕಡೆ ಒಂದೊಂದು ಲೊಕೇಶನ್ಗೂ ತುಂಬಾ ಖರ್ಚು ಮಾಡಿದ್ದಾರೆ ಮೂರ್ತಿ ಅವರು. ಅವರು ಹೇಳ್ಬೇಕಂದ್ರೆ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಅವರು ನೆಕ್ಸ್ಟ್ ವಿಜಯ್ ಸೇತುಪತಿ ತರ ಆಗ್ಬೋದು, ಅವ್ರ ಲುಕ್ಕೆ ಕಾಣಿಸ್ತಾರೆ ಸ್ವಲ್ಪ. ನಮ್ಮ ಕೋರ ಕಟಾರಂಗ್ ಗೆಟಪ್ ಅಲ್ಲಿ ಆಗ್ಲಿ ಅನ್ನೋದೇ ನಮ್ ಇಷ್ಟ. ಅವ್ರು ಹಾಕಿರೋ ದುಡ್ಡು ಅದ್ರ ಮೇಲೆ ಒಂದಷ್ಟು ದುಡ್ಡು ಬಂದ್ರು ಅವ್ರ ಖುಷಿನ ಗೆದ್ದಂಗೆ ನಮ್ ಸಿನಿಮಾ. ಕಿಟಿ ಅವ್ರೆ, ಈ ಕೋರ ಕತೆ ಹೆಂಗ್ ಹುಟ್ಕೊಳ್ತು ಅಂತ ಹೇಳಿ ನಿರ್ದೇಶಕರು ಯಾವತ್ತಾದ್ರೂ ಹೇಳಿದಿರಾ? ಹೇಳಿದಾರ ನಿಮ್ಮ ಹತ್ರ ಕೋರ ಕತೆ ಹೆಂಗ್ ಹುಟ್ಕೊಂತು, ಯಾವ ಆಲೋಚನೆ ಬಂತು ಅಂತ ಹೇಳಿ? ಇಲ್ಲ, ನನ್ನ ನೋಡಿದ ತಕ್ಷಣ ಕೋರ ಸ್ವಲ್ಪ ಲೈಟ್ ಆಗಿ ಮಾಡ್ಕೊಂಡಿದ್ರು ಸ್ಟೋರಿ. ಶ್ರೀ ಸಾರು ಮತ್ತೆ ನಮ್ಮ ಮೂರ್ತಣ್ಣೆಲ್ಲ ಲೈಟ್ ಆಗಿ ಮಾಡ್ಕೊಂಡಿದ್ರು. ಇನ್ನು ನಾನು ಆಕ್ಷನ್ ಸೀಕ್ವೆನ್ಸ್ ಎಲ್ಲ ನಾನು ಮಾಡೋದ್ರಿಂದ ಸ್ವಲ್ಪ ಬೇರೆ ತರನ ಡೀಪ್ ಆಗಿ ತಗೊಂಡೋದ್ರು ಕತೆನ. ತುಂಬಾ ಇಷ್ಟ ಆಯ್ತು. ಅದನ್ನ ಕೇಳ್ತಾ ನಾನು ಅಲ್ಲಿಗೇನೆ ಇಲ್ಮೇಲೆ ಆಗ್ಬಿಟ್ಟಿದ್ದು. ಈ ಕತೆ ಹಂಗೆ ಬಟ್ ಆಕ್ಟಿಂಗ್ ಎಲ್ಲ ಸ್ವಲ್ಪ ಡೈರೆಕ್ಟರ್ ತುಂಬಾ ಗೈಡ್ ಮಾಡಿದ್ರು ನನಗೆ. ಅವ್ರಾಗಿರ್ಬೋದು, ಮಟನ್ ಆಗಿರ್ಬೋದೆಲ್ಲ ರಿಯಾಲಿಟಿ ಶೋಲಿ ಒಂದೇ ಟೇಕ್ ಮಾಡಬೇಕು. ಇದು ರಿಯಲ್ ಅಲ್ಲಿ ಮಾಡ್ಬೇಕಾದ್ರೆ ಆಕ್ಷನ್ ಕಟ್ಟು ಟೇಕ್ ತಗೋಬಹುದು, ಟೈಮ್ ಇದೆ. ಇಲ್ಲ, ತುಂಬಾ ತಗೊಂಡ ಕೆಲವೊಂದ್ ಟೈಮಲ್ಲಿ ತಗೊಂಡಿದೀವಿ. ನಾನು ಬೇಜಾನ್ ಸೈಕಲ್ ಹೊಡೆದಿದ್ದೀನಿ, ಬೈಸ್ಕೊಂಡಿದೀವಿ. ಇವತ್ತು ಏನು ಇದ್ ಮಾಡ್ತೀವಿ, ನೆಕ್ಸ್ಟ್ ಸ್ಟೆಪ್ ಒಳ್ಳೇದಾಗುತ್ತೆ ನಮ್ಗೆ ಅನ್ನೋದಕ್ಕೋಸ್ಕರನೇ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಶ್ರೀ ಸರ್. ಒಂದು ಡೈರೆಕ್ಷನ್ ಅಂದ್ರೆ ಈ ತರ ಇರ್ಬೇಕು. ನಾನು ಅವ್ರಿಗೆ ಆಸೆ, ಅವ್ರಿಗೆ ಏನ್ ಹೇಳೋದು ಅಂದ್ರೆ ಇವತ್ತು ಒಂದು ದೊಡ್ಡ ಲೆವೆಲ್ ಅಲ್ಲಿ ಡೈರೆಕ್ಟರ್ ಆಗ್ಬೇಕು ಅನ್ನೋದು ನಮ್ಮ ಆಸೆ. ಒಂದು ತುಂಬಾ ಸ್ಕ್ರೀನ್ ಪ್ಲೇ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಬೆಳಿಲಿ ಅನ್ನೋದೇ ಆಸೆ. ನಿರ್ಮಾಪಕರಾಗಿರುವಂತ ಪಿ ಮೂರ್ತಿ ಹಾಗೇನೆ ನಿರ್ದೇಶಕರಾಗಿರುವಂತ ವರಟಾಶ್ರೀ, ಇವರಿಬ್ಬರಿಂದ ನೀವು ಏನ್ ಕಲ್ತ್ರಿ ಸರ್? ಅಣ್ಣನ ಕಡೆಯಿಂದ ನಾನು ಒಂದೊಳ್ಳೆ ಒಂದು ಪ್ರೀತಿ ವಿಶ್ವಾಸ ಎಲ್ಲ ಕೊಟ್ಟಿದ್ದಾರೆ. ಮತ್ತೆ ಅವರು ನನಗೆ ಒಂದು ಪ್ರೊಡ್ಯೂಸ್ ಮಾಡಿದ್ದಾರೆ. ಅವ್ರು ಹೇಳ್ದಂಗೆ ಎಲ್ಲ ಕೇಳಿದ್ದೀನಿ ಸಿನಿಮಾಗೋಸ್ಕರ. ಸಿನಿಮಾದಲ್ಲಿ ಶ್ರೀ ಸಾರಿಂದ ಏನ್ ಕಲ್ತೆ ಅಂದ್ರೆ, ಅವರು ತುಂಬಾ ಒಂದು ಆಕ್ಟಿಂಗ್ ಆಗಿರ್ಬೋದು, ಒಂದು ಸೆಟ್ಟಲ್ಲಿ ಯಾವ ತರ ಇರಬೇಕು, ಬಿಹೇವಿಯರ್ ಆಗಿರ್ಬೋದು, ಟೈಮಿಂಗ್ಸ್ ಏನಾಗಿರ್ಬೋದು ಎಲ್ಲ ತುಂಬಾ ಕಳ್ಸಿಕೊಟ್ಟಿದ್ದಾರೆ. ಸಿನಿಮಾ ಇಂಡಸ್ಟ್ರಿಗೆ ಯಾವ ತರ ಇರಬೇಕು ನನ್ನ ಜರ್ನಿ ಅನ್ನೋದು ತುಂಬಾ ಹೇಳ್ಕೊಟ್ಟಿದ್ದಾರೆ ಸರ್ ಇಬ್ರು. ಅದು ನನ್ನ ಲೈಫ್ಗೆ ಕ್ಯಾರಿ ಆಗುತ್ತೆ. ಚರಿಷ್ಮಾ ಅವರೇ, ಕರಿಘಟ್ಟ ಮತ್ತು ಕೊರಗಜ್ಜ ಕುತೂಹಲ ತುಂಬಾ ಆಗ್ತಾ ಇದೆ. ಏನಿದು ಹೇಳ್ತಾ ಹೋಗೋದಾದ್ರೆ? ಕರಿಘಟ್ಟ, ಅದೇ ಸರ್, ಕರಿಘಟ್ಟ ಒಂದು ಊರಿನ ಬಗ್ಗೆ ಸಿನಿಮಾ ಮಾಡಿದ್ದಾರೆ. ಹೇಗೆ ಬುಡಕಟ್ಟ ಜನಾಂಗದವರು ಅಲ್ಲಿ ವಾಸ ಆಗಿದ್ದಾರೆ, ಅವರ ಜೀವನ ಶೈಲಿಗಳು, ಅದ್ರದ್ ಬಗ್ಗೆ ಹೋಗ್ತಾ ಇರುತ್ತೆ ಸಿನಿಮಾ. ಜನರಿಗೆ ಇಷ್ಟ ಆಗುತ್ತೆ ಸರ್, ಯಾಕಂದ್ರೆ ತುಂಬಾ ರಿವೀಲ್ ಮಾಡೋಕ್ಕೂ ಆಗಲ್ಲ. ತುಂಬಾ ಸಸ್ಪೆನ್ಸ್, ಕಾನ್ಫಿಡೆನ್ಷಿಯಲ್ ಇದೆ ಮೂವಿ. ಹಾಗಾಗಿ ಜನರಿಗೆ ಇಷ್ಟ ಆಗುತ್ತೆ. ಇತಿಹಾಸದ ಬಗ್ಗೆ ಎಲ್ಲ ಗೊತ್ತಾಗುತ್ತೆ, ಪರಿಚಯ ಆಗುತ್ತೆ ಪುನಃ ಅಂತ ಹೇಳಕ್ಕೆ. ಕೊರಗಜ್ಜನ್ ಬಗ್ಗೆ ಸಿನಿಮಾದಲ್ಲಿ ಹೇಳಿದೀರಾ ಹೇಗೆ? ಒಂದು ವಿಜುವಲ್ ಅಲ್ಲಿ ನೋಡ್ತಾ ಇದ್ದೆ, ಟ್ರೈಲರ್ ಅಲ್ಲಿ ನೋಡ್ತಾ ಇದ್ದೆ. ಹೌದು, ಕೊರಗಜ್ಜ ಅವ್ರ ಆಶೀರ್ವಾದದಿಂದನೇ ಈ ಸಿನಿಮಾ ಇಲ್ಲಿ ತನಕ ಬಂದಿರೋದು. ಸೊ ಕೊರಗಜ್ಜನ ಪಾತ್ರ ಇದೆ, ಅವರೊಂದು ಮಾತು ಹೇಳ್ತಾರೆ, ಅಲ್ಲಿಂದ ಸಿನಿಮಾ ಹೋಗುತ್ತೆ ಸರ್. ಕೊರಗಜ್ಜನ ನಂಬ್ತೀರಾ? ತುಂಬಾ ನಂಬ್ತೀರಾ? ಹೌದು, ತುಂಬಾ ನಂಬ್ತೀನಿ. ನಾನು ಹೋಗ್ತೀನಿ, ಹೋಗಿ ಅವರ ಮೂಲ ಸ್ಥಾನ ಇದೆಯಲ್ಲ ಅಲ್ಲಿ ಹೋಗಿ. ಹೌದು, ಅಲ್ಲಿ ಹೋಗ್ಬಿಟ್ಟು. ಕಿಟಿ ಅವರೇ, ನೀವು ಕೊರಗಜ್ಜನ ಹೋಗಿದ್ದೀರಾ ಅಲ್ಲಿ ದೇವಸ್ಥಾನಕ್ಕೆ? ನಮ್ಮ ಸಿನಿಮಾದ ರಿಯಲ್ ಆಗಿ ಕೋಲ ಮಾಡ್ಸಿದೀವಿ ನಾವು. ಕೊರಗಜ್ಜನ ಕತ್ತರ್ಗೆ ಹೋಗಿ ಅಲ್ಲಿಂದ ರಿಯಲ್ ಯಾರು ಮಾಡ್ತಾರ ದೇವಸ್ಥಾನದಲ್ಲಿ ಕೋಲ, ಒಂದು ಸೀನ್ ಇದೆ, ಅದು ಹೇಳ್ಬಾರ್ದು. ಸಿನಿಮಾದೊಳಗೆ ರಿಯಲ್ ಆಗಿ ನಮ್ ಸಿನಿಮಾ ಕರ್ಕೊಂಡ್ಬಂದು ಕೋಲ ಮಾಡ್ಸಿದೀವಿ. ಕೊರಗಜ್ಜ ಸ್ವಾಮಿದು ತುಂಬಾ ಪವರ್ಫುಲ್. ಅಂದ್ರೆ ಆ ಕಡೆ ಮಂಗಳೂರು, ಉಡುಪಿ, ಕುಂದಾಪುರ ಆ ಕಡೆ ಎಲ್ಲ ತುಂಬಾ ಕೊರಗಜ್ಜ ಅಂದ್ರೆ ಮಂಗಳೂರು ಸೈಡ್ ಎಲ್ಲ ತುಂಬಾ ಏನೋ ದೇವ್ರು ನೆಕ್ಸ್ಟ್ ಲೆವೆಲ್. ಅದು ಕೊರಗಜ್ಜನ ಆಶೀರ್ವಾದ ಎಲ್ಲರಿಗೂ ಸಿಕ್ಕಿದೆ ಸರ್. ತುಂಬಾ ಒಳ್ಳೊಳ್ಳೆ ಇನ್ಸಿಡೆಂಟ್ಸ್ ಆಗಿದೆ ಕೊರಗಜ್ಜನ, ಹೇಳಕ್ಕಾಗಲ್ಲ, ಬಟ್ ಹೇಳೋದು ತುಂಬಾ ಒಳ್ಳೊಳ್ಳೆ ಇನ್ಸಿಡೆಂಟ್ಸ್, ಪಾಸಿಟಿವ್ ಇನ್ಸಿಡೆಂಟ್ಸ್ ಆಗಿದೆ. ಎಸ್, ಕೊರಗಜ್ಜನ ಆಶೀರ್ವಾದ ನಿಮ್ಮ ಚಿತ್ರತಂಡದ ಮೇಲೆ ಇರ್ಲಿ, ಗ್ಯಾರಂಟಿ ಇದ್ದೇ ಇರುತ್ತೆ. ಕೊರಗಜ್ಜ ನಂಬಿದವರ ಕೈ ಯಾವತ್ತೂ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಚರಿಷ್ಮಾ ಅವರೇ, ಕಾಡು ಅಂತ ಹೇಳಿದ್ರೆ ಮನುಷ್ಯನ ಮೂಲ ಅಂತ ಹೇಳ್ತಾರೆ. ಕಾಡಿನ ಬಗ್ಗೆನೇ ಈ ಸಿನಿಮಾದಲ್ಲಿ ಫುಲ್ ಕತೆ ಇರೋದಾ? ಜರ್ನಿ ಫುಲ್ ಕಾಡಲ್ಲೇ ಇತ್ತಾ ಹೇಗೆ? ಹೌದು ಸರ್, ನಾನು ಹಿಸ್ಟ್ರಿ ಅಂತ ಅಂದೆ ಅಲ್ಲ, ನಾನೀಗ ಅವತ್ತು ಒಂದು ಹೇಳಿದ್ದೆ ನಾನು. ಆಕ್ಚುಲಿ ಇವಾಗ ನಮಗೆ ಒಂದು ಜಾಗ ಅಂತಂದ್ರೆ ನಮಗೂ ನಿಮ್ಗೂ ಎಲ್ಲ ಏನ್ ಗೊತ್ತಿರೋದು ಸರ್, ಇಲ್ಲಿ ಬೆಂಗಳೂರಲ್ಲಿ 30-40 ಸೈಟ್ ಇಷ್ಟೇ ನಮಗೆ ಗೊತ್ತಿರೋದು. ಆದ್ರೆ ಮುಂಚೆ ಹೆಂಗಿತ್ತು ಅಂದ್ರೆ ನಮ್ಮ ಜಾಗ, ನಮ್ಮನೆ ಎಲ್ಲ ಒಂದು ಅಟ್ಯಾಚ್ಮೆಂಟ್ ಇತ್ತು ಎಲ್ಲಾರ್ಗು. ಹೌದಾ, ನಾವಿವಾಗ ಅದೆಲ್ಲ ಮರಿತಾ ಇದೀವಿ ಸರ್. ಇರೋ ಜಾಗನ ನಾವು ಮಾರ್ಬಿಟ್ಟು ಹೋಗ್ತಾ ಇದೀವಿ. ಎಲ್ಲೂ ಅಂತಲ್ಲ, ನಾವು ನಮ್ಮ ಜಾಗದನ್ನೇ ಹೇಳ್ತೇವೆ. ನಾವು ನಮ್ಮ ಕೊಡಗು ಬಗ್ಗೆನೇ ಹೇಳೋಣ. ಇರೋರೆಲ್ಲ ಮಾರ್ಬಿಟ್ಟು ಹೊರಗಡೆ, ಅನಿವಾರ್ಯ ಸರ್, ನಾನು ತಪ್ಪು ಅಂತಾನು ಹೇಳ್ತಾ ಇಲ್ಲ, ಅನಿವಾರ್ಯ. ಅದು ಬರ್ತಾ ಇದಾರೆ ಜಾಬ್ಗೆ, ಅದಕ್ಕೆ ಬರ್ತಾ ಇದಾರೆ. ಸೊ ಇಲ್ಲಿ
ಹೇಗಪ್ಪ ಅಂದ್ರೆ ಒಂದು ಅವರ ನೆಲ ಜಲ ಅದ್ರದ್ ಬಗ್ಗೆ ಜಾಸ್ತಿ ತೋರಿಸಿದ್ದಾರೆ, ಅವರ ಇರೋ ಭೂಮಿ ಬಗ್ಗೆ ಈ ಸಿನಿಮಾ ಇರೋದು ಸರ್. ಕಿಟಿ ಅವರೇ, ಈಗ ನಾನು ಹೇಳ್ತಾ ಇದ್ದೆ ಕಾಡು ಮನುಷ್ಯನ ಮೂಲ ಅಂತ ಚರಿಷ್ಮಾ ಅವರು ಹೇಳಿದ್ರು. ಅವರು ಕೊಡಗಿನವರಾಗಿರೋದ್ರಿಂದ ಅಲ್ಲೆಲ್ಲ ನೋಡಿರ್ತಾರೆ, ನೇಚರ್ನೆಲ್ಲ ನೋಡಿರ್ತಾರೆ. ಸಂಪೂರ್ಣ ಚಿತ್ರದ ಚಿತ್ರೀಕರಣ ಸಂಪೂರ್ಣವಾಗಿ ಕಾಡಲ್ಲೇ ಆಗಿದೆಯಾ ಹೇಗೆ? ತುಂಬಾ ಕಾಡಲ್ಲೇ ಆಗಿದೆ ಸರ್. ಎಲ್ಲ ಇಡೀ ಸಿನಿಮಾ ಏನಿದೆ ಪ್ರತಿಯೊಂದು ಕಾಡಲ್ಲಿ. ಮತ್ತೆ ಒಂದೊಂದು ಲೊಕೇಶನ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಐಟಮ್ಗಳೆಲ್ಲ ಇರುತ್ತಲ್ಲ, ಇದು ಟೆಕ್ನಿಷಿಯನ್ಸ್ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ ಸರ್. ತುಂಬಾ ಕಷ್ಟಪಟ್ಟು ಎಲ್ಲ ಅದನ್ನ ಕ್ಯಾರಿ ಮಾಡ್ಕೊಂಡು ಬೆಟ್ಟದ ಮೇಲೆ ಹೋಗಿ ಅಲ್ಲಿ ಶೂಟ್ ಮಾಡಬೇಕು. ಮತ್ತೆ ತುಂಬಾ ಆ ಜಿಗ್ನೆಗಳು, ಆ ಸೊಳ್ಳೆ ಎಲ್ಲ ಕಚ್ಚಿಸೋ ಶಾಕ್ ಶೂಟಲ್ಲಿ ಎಲ್ರಿಗೂ ನಮ್ಗೆ ನೀರೊಳಗಡೆ ನಿಂತ್ಕೊಳ್ಳೋಕೆ ಜಿಗ್ನೆಗಳು ಅದೆಷ್ಟು ಕಚ್ಚಿಸ್ಕೊಂಡಿದಾರೋ. ಬಟ್ ಪ್ರತಿ ಇಡೀ ಸಿನಿಮಾದಲ್ಲಿ ಯಾರಿಗೂ ಏಟ್ ಆಗಿಲ್ಲ ಅನ್ನಂಗಿಲ್ಲ, ಎಲ್ರಿಗೂ ರಕ್ತ ಬಂದೈತೆ. ನನಗಂತೂ ಎಕ್ಸ್ಪೆಷಲಿ ಫುಲ್ ರಕ್ತ ಬಂದೈತೆ ಬಿಡಿ, ಎಲ್ರಿಗೂ ವೇಟ್ ಆಗೈತೆ. ಒಂದು ನಮ್ಮ HD ಕೋಟೆ ಪಕ್ಕ ಕಾಡು ಇರೋದ್ರಿಂದ ನನ್ಗೆ ಅಭ್ಯಾಸ ಆಗಿದೆ. ಆ ಕಡೆ ಎಲ್ಲ ನಮ್ಮ HD ಕೋಟೆ ಮೈಸೂರು ಡಿಸ್ಟಿಕ್ ಅಲ್ಲಿ ಏನಿದೆ, ಆ ಕೋಟೆ ತಾಲೂಕಿಂದ ಇರೋದ್ರಿಂದ ಅಲ್ಲಿಂದ ಮಡಿಕೇರಿ ಆ ಕಡೆ ಕುಶಲನಗರ ಆ ಕಡೆ ಎಲ್ಲ ತುಂಬಾ ಒಳ್ಳೆ ಫಾರೆಸ್ಟ್ ಎಲ್ಲ ಸುತ್ತಾಡ್ತಿದ್ದೆ. ಬಟ್ ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದು ಒಳ್ಳೆ ಫಾರೆಸ್ಟ್ ಅಂದ್ರೆ ನಾವು ಆಮೇಲೆ ಶೂಟಿಂಗ್ ಅಲ್ಲಿ ತುಂಬಾ ಡೀಪ್ ಆಗಿ ಮುಳುಗಿರೋದ್ರಿಂದ ಅದೆಲ್ಲ ನಾವು ಕೇರೆ ಮಾಡ್ತಿರಲ್ಲ. ಆನೆಗಳು, ಹುಲಿ ಇದೆ ಅಂತ ಹೇಳೋರು, ಚಿರತೆ ಬರುತ್ತೆ ಅನ್ನೋರು, ನಮಗೂ ಸ್ವಲ್ಪ ಭಯ ಆಗೋದು ಕೆಲವೊಂದು ಸಮಟೈಮ್. ಯಾರನ್ನ ಎತ್ಕಿತ್ಕೊಂಡು ಹೋಗ್ಬಿಟ್ರೆ ಏನಪ್ಪ ಕತೆ ಅಂತ. ಮಿನಿಮಮ್ ಒಂದು 200 ಜನ ಜೂನ್ ಆರ್ಟಿಸ್ಟ್ ಇರ್ತಾರೆ ಎವ್ರಿ ಡೇ. ಯಾಕೆಂದ್ರೆ ಎಲ್ಲ ಲೇವರಿಗಳು ಕೆಲಸ ಮಾಡೋದು, ಅದೆಲ್ಲ ಒಂದು ಸೊಪ್ಪು ಕೀಳೋ ತರ ಒಂದಷ್ಟು ಕಾನ್ಸೆಪ್ಟ್ಗಳಿದೆ. ಅದಕ್ಕೆಲ್ಲ ಎವ್ರಿ ಡೇ ಕಾಡೊಳಗಡೆ ಮಾಡಿರೋದು. ಬಟ್ ದೇವರ ದಯದಿಂದ ಕೊರಗಾಜಿನ ಅಷ್ಟು ಅಂದ್ರೆ ಯಾರಿಗೂ ಏನು ಪ್ರಾಬ್ಲಮ್ ಆಗಿಲ್ಲ. ಸುಮಾರು ಕಡೆ ಪರ್ಚ್ಕೊಂಡು ಬೇರೆ ಆಗ್ತದೆ, ಯಾರಿಗೂ ಏನು ಗೊತ್ತಾಗ್ತಿಲ್ಲ. ಹೌದಾ, ನಾವು ಅಷ್ಟು ಇನ್ವಾಲ್ವ್ ಆಗ್ಬಿಟ್ಟಿದ್ವಿ. ಅಷ್ಟು ಇನ್ವಾಲ್ವ್ ಆಗಿದ್ದು. ಎಸ್, ನೀವು ಕೊಡಗಿನವರು, ಇವರು HD ಕೋಟೆಯವರು. ನಿಮ್ ಇಬ್ಬರಿಗೂ ಕೂಡ ಕಾಡು ಏನು ಹೊಸದಲ್ಲ ಅಂತ ನಾನು ಕೂಡ. ಅಲ್ಲೇ ಓಡಾಡ್ಕೊಂಡು ಬಟ್ ಕಾಡು ಶೂಟಿಂಗ್ ಮಾಡಿಲ್ವಲ್ಲ ನಾವು. ಈಗ ಕೋರಾ ಸಿನಿಮಾ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಯ್ತು. ಈಗ ಕನ್ನಡ ಅಥವಾ ಬೇರೆ ಬೇರೆ ಭಾಷೆಗಳಲ್ಲಿ ಎಲ್ಲ ಒಟ್ಟಿಗೆ ರಿಲೀಸ್ ಆಗ್ತಾ ಇದೆ, ಅಥವಾ ಕನ್ನಡದಲ್ಲಿ ಮೊದಲು ಬಂದು ಬೇರೆ ಭಾಷೆಗಳಲ್ಲಿ ಆಮೇಲೆ? ಇಲ್ಲ ಸರ್, ಅದು 7ನೇ ತಾರೀಕು ಒಟ್ಟಿಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಸರ್. ಒಟ್ಟಿಗೆ ಪ್ಲಾನ್ ಮಾಡ್ತಿದ್ದಾರೆ, ಒಟ್ಟಿಗೆ. ತುಂಬಾ ಖುಷಿ ಆಗ್ತಿದೆ ಸರ್. ತೆಲುಗು, ತಮಿಳು, ಕನ್ನಡ ಅಲ್ಲಿ ಏನು ಓಡುತ್ತೆ ಅನ್ನೋದಕ್ಕಿಂತ ನಮ್ ಕನ್ನಡ ಇಂಡಸ್ಟ್ರಿ ಸಖತ್ತಾಗಿ ಓಡ್ಬೇಕು ಅನ್ನೋದೇ ನನ್ನ ಆಸೆ. ನಾವು ಉಣ್ಣೋದು, ತಿನ್ನೋದು, ಬೆಳೆಯೋದು, ಮಲಗೋದೆಲ್ಲ ಕನ್ನಡದಲ್ಲಿ ಇರೋದ್ರಿಂದ ಪರಭಾಷೆ ಸಿನಿಮಾದಲ್ಲಿ ಅವ್ರು ಎಷ್ಟು ರಿಶ್ಯೂ ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು. ಬಟ್ ನಮ್ ಕನ್ನಡ ಜನ ನಮ್ ರಿಶ್ಯೂ ಮಾಡ್ಬೇಕು ಅನ್ನೋದೇ ನಮ್ಮ ಆಸೆ ಇರೋದು ತುಂಬಾ. ಚರಿಷ್ಮಾ ಅವರೇ, ಪ್ಯಾನ್ ಇಂಡಿಯಾದಲ್ಲಿ ಮೂವಿ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಖುಷಿ ವಿಚಾರ. ಆರಂಭದಲ್ಲೂ ಕೇಳಿದೆ ನೀವು ಗೊತ್ತಿತ್ತಾ ಅಂತ ಹೇಳಿ. ಈಗ ರಿಲೀಸ್ ಬಂದಿದೆ ಮೂವಿ, ಹೆಂಗ್ ಅನಿಸ್ತಾ ಇದೆ? ಖುಷಿ? ಓ ಸರ್, ತುಂಬಾ ಖುಷಿ ಆಗ್ತಾ ಇದೆ ಸರ್. ಅದೇ ಫಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಪ್ಯಾನ್ ಇಂಡಿಯಾ ಹಿಂಗ ಆಗ್ತಾ ಇದೆ ಅಂತ ಮೂವಿ ಅಂತ. ಪ್ಯಾನ್ ಇಂಡಿಯಾ ಆಗ್ತಾ ಇದೆ ಅಂತಂದ್ಮೇಲೆ ನಮ್ಮ ಕರ್ನಾಟಕದ ಜನತೆಗೆ ಮಾತ್ರ ಅಲ್ಲ, ಇಡೀ ಇಂಡಿಯಾಗೆ ಗೊತ್ತಾಗುತ್ತೆ, ಓಕೆ ಈ ತರ ಒಂದು ಕೋರಾ ಮೂವಿ ಬರ್ತಾ ಇದೆ ಅಂತ. ನ್ಯಾಷನಲ್ ಮೂವಿ ಆಗ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಸಿನಿಮಾ ಸರ್ ಈಗ ಒಂದ್ ಹೇಳ್ಬೇಕಂದ್ರೆ ಓಡ್ಕೊಂಡ್ ಬಂದ್ರೆ ಸುಂಟ್ರುಗಳು, ಯಾರ್ಕೊಂಡ್ ಬಂದ್ರೆ ನೆಕ್ಸ್ಟ್ ಕೋರಾ ಅವಳಿನೇ. ಆಮೇಲೆ ಇಂತ ನಾವು ಪ್ಯಾನ್ ಇಂಡಿಯಾದಲ್ಲಿ ಏನಿದೆ ವಿದೇಶಿ ತುಪ್ಪದಿ ಸಾರಿ ನಮ್ಮ ಕೋರಾ ಟೀಸರ್ ನೋಡಿ ತುಂಬಾ ಇಷ್ಟಪಟ್ಟು ಅವ್ರ ಸ್ಟೇಟಸ್ ಹಾಕಿದಾರೆ. ಅವರೇ ಅಷ್ಟು ದೊಡ್ಡ ಕಲಾವಿದ್ರು ಮಾಡ್ಯವ್ರ ಅಂದ್ರೆ ನಮ್ದು ಪ್ಯಾನ್ ಇಂಡಿಯಾದಲ್ಲಿ ಒಂದ್ ರೇಂಜ್ ಹಿಟ್ ಆಗೋದು ಅನ್ನೋದು ಸತ್ಯ ಹೇಳಕ್ ಆಗಲ್ಲ. ಏನೇನಾಗುತ್ತೆ ಹಣೆ ಬರ, ನೈಟ್ ಸ್ಟಾರ್ ಆದ್ರೂ ಆಗ್ಬೋದು. ಎಸ್ 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 ಆಗ್ಲಿ ಅಂತ ನಾವು ಕೇಳ್ಕೊಳ್ತಾ ಇದೀವಿ. ಸಿನಿಮಾ ತಂಡದಲ್ಲಿ ಸಿಕ್ಕಾಪಟ್ಟೆ ಫನ್ ಇತ್ತ ಹೇಗೆ? ತುಂಬಾ ಫನ್ ಇತ್ತು ಸರ್. ಫನ್ನು, ಕಾಮಿಡಿ, ಹೊಡೆದಾಟ, ಬರ್ದಾಟ, ಓಡಾಟ ಎಲ್ಲ ಇತ್ತಲ್ಲ. ಹೊಡೆದಾಟ ಸ್ಟ್ರೆಸ್ಸಿಗೆ ಫೈಟ್ ಇರುತ್ತಲ್ಲ ಸರ್, ಅದ್ರ ಬಗ್ಗೆ. ಫೆಬ್ರವರಿ 7ಕ್ಕೆ ನಿಮ್ ಸಿನಿಮಾ ತೆರೆಗೆ ಬರ್ತಾ ಇದೆ. ನಮ್ ವೀಕ್ಷಕರನ್ನ ನಿಮ್ ಸಿನಿಮಾಗೆ ನಿಮ್ಮ ಸ್ಟೈಲಲ್ಲೇ ಕರೆದ್ಬಿಡಿ. ಹಳ್ಳಿ ಪ್ರತಿಭೆಗಳು ಇವತ್ತು ಈ ಲೆವೆಲ್ಗೆ ಬಂದಾರಂದ್ರೆ ಎಲ್ಲ ನಿಮ್ಮಿಂದನೇ. ನಾನು ಹೇಳೋದು ಇಷ್ಟನೇ, ನಮ್ಮ ಕೋರಾ ಸಿನಿಮಾನ ಇಡೀ ಕನ್ನಡಿಗರು ಬಂದು ಗೆಲ್ಸಿ. ಟೀಸರ್ ಗೆಲ್ಸಿದ್ದೀರಾ, ಟ್ರೈಲರ್ ಗೆಲ್ಸಿದ್ದೀರಾ, ಸಾಂಗ್ ಒಪ್ಪಿಕೊಂಡಳು ಸಾಂಗ್ ಗೆಲ್ಸಿದ್ದೀರಾ. ಕೋರಾ ಸಿನಿಮಾ ನೆಕ್ಸ್ಟ್ ಮಂತ್ 7ನೇ ತಾರೀಕು ಬರ್ತಿದ್ದೆ. ನಿಮ್ಮ ಆಶೀರ್ವಾದ ಇಡೀ ಫ್ಯಾಮಿಲಿ ಸಮೇತ ಬಂದು ನಮ್ಮ ಕೋರಾ ಸಿನಿಮಾನ ನೋಡಿ ಅಂತ ನಮ್ಮಂಥ ಬಡವ್ರ ಮಕ್ಕಳನ್ನ ಬೆಳೆಸಿ, ನಮ್ಮಂಥ ಕಷ್ಟಪಟ್ಟು ಬೆಳೀತಿರೋ ಅಂಥ ಒಂದು ಕುಟುಂಬಗಳನ್ನ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೊಡ್ಯೂಸರ್ ಆಗಿರ್ಬೋದು, ಮತ್ತು ಡೈರೆಕ್ಟರ್ ಆಗಿರ್ಬೋದು, ಚರಿಷ್ಮಾ ಆಗಿರ್ಬೋದು, ನಾವೆಲ್ಲ ಒಂದು ಟೀಮಲ್ಲಿ ಸಖತ್ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದೀವಿ. ಕನ್ಸು ಕಟ್ಕೊಂಡು ಆ ಕನಸು ನನ್ಸಾಗಬೇಕಂದ್ರೆ ಇಡೀ ಕನ್ನಡಿಗರು ನಮ್ಮನ್ನ ಕೈ ಹಿಡಿಬೇಕು. ನಾವೇನೇ ಬಂದು ಸಿನಿಮಾ ನೋಡಿ ಅನ್ನೋದಕ್ಕಿಂತ ನಮ್ಮ ಪ್ರಚಾರ ಮಾಡ್ತೀವಿ. ಒಂದು ಸತಿ ನಮ್ಮ ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ನಮ್ಮ ಸಿನಿಮಾ ಹೇಗಿದೆ ಅಂತ. ಇವತ್ತು ಪ್ಯಾನ್ ಇಂಡಿಯಾ ಮೂವಿ ನಾವು ಮಾಡಿರೋದಲ್ಲ, ಎಲ್ಲ ಸೇರ್ಕೊಂಡು ಆಗಿರೋದು. ಆ ಥರ ಕಂಟೆಂಟ್ ಇದೆ ಸಿನಿಮಾದಲ್ಲಿ. ಅಂದರೆ ನೀವು ದೊಡ್ಡ ಕಮರ್ಷಿಯಲ್ ಮೂವಿ ಏನು ನೋಡ್ತೀರಾ ಅದಕ್ಕೇನು ಕಮ್ಮಿ ಇಲ್ಲ ಅಂತ
ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಧೈರ್ಯ ಹೆಮ್ಮೆಯಿಂದ ಬಂದು ನೋಡಿ. ಇಡೀ ಕೋರಾ ಸಿನಿಮಾ 100% ಗೆದ್ದೇ ಗೆಲ್ಲುತ್ತೆ. ನಿಮ್ಮ ಆಶೀರ್ವಾದ ಇರಬೇಕು. ಈ ಸಂಕ್ರಾಂತಿ ಹಬ್ಬದ ದಿನ ಹೇಳ್ತಾ ಇದ್ದೀನಿ, 7ನೇ ತಾರೀಕು ನೆಕ್ಸ್ಟ್ ಮಂತ್ 100% ಸಿನಿಮಾ ಇಟ್ಟಾದೇ ಆಗುತ್ತೆ. ಇಡೀ ಕನ್ನಡಿಗರು ಬಂದು ನೋಡ್ತಿರೋಂಥ ಭರವಸೆ ನಂಬಿಕೆ ಎಲ್ಲ ಐತೆ. ಎಲ್ಲರೂ ಬಂದು ನೋಡಿ. ಎಲ್ರಿಗೂ ನಮಸ್ಕಾರ, ಒಳ್ಳೇದಾಗಲಿ. ಎಸ್, ನಮ್ಮ ವಾಹಿನಿ ಕಡೆಯಿಂದಲೂ ಕೂಡ ನಿಮ್ಮ ಕೋರಾ ತಂಡಕ್ಕೆ ಶುಭಾಶಯಗಳು. ಫೆಬ್ರವರಿ 7ನೇ ತಾರೀಕು ಕೋರಾ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಕನ್ನಡ ಸಿನಿಮಾವನ್ನು ನೋಡಿ. ಕಿಟ್ಟಿ ಅವರಿಗೆ ಹಾಗೆಯೇ ಚರಿಷ್ಮಾ ಅವರಿಗೆ ಇಡೀ ಚಿತ್ರತಂಡಕ್ಕೆ ಯಶಸ್ಸು ಸಿಗಲಿ. ಅಷ್ಟೇ ಅಲ್ಲದೆ ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಉಳಿಸಿ ಎನ್ನುವುದಾಗಿ ನಾವು ಕೂಡ ಕೇಳ್ಕೊಳ್ತಾ ಇದ್ದೀವಿ. ಆಲ್ ದಿ ಬೆಸ್ಟ್ ಕೋರಾ. ಮತ್ತೊಮ್ಮೆ ನಿಮ್ಮಿಬ್ಬರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇಷ್ಟೊತ್ತು ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾತಾಡಿದ್ವಿ. ಕೋರಾ ಚಿತ್ರದ ಬಗ್ಗೆ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳ ಕುರಿತಾಗಿರ್ಬೋದು, ಇಷ್ಟೊತ್ತು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಅಥವಾ ನಮ್ಮ ಜೊತೆ ಸೇರಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದ್ದಕ್ಕೆ ನಿಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಕನ್ನಡದಲ್ಲಿ ಫೆಬ್ರವರಿ 7ಕ್ಕೆ ಕೋರಾ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಈಗಾಗಲೇ ಟ್ರೈಲರ್ ಹಾಗೆಯೇ ಹಾಡುಗಳ ಮೂಲಕ ಸಿಕ್ಕಾಪಟ್ಟೆ ನಿರೀಕ್ಷೆಯನ್ನ ಮೂಡಿಸಿರುವಂತ ಚಿತ್ರ ಇದು. ಈ ಚಿತ್ರಕ್ಕೆ ಯಶಸ್ಸು ಸಿಗ್ಲಿ ಅಂತೇಳಿ ನಾವು ಕೇಳ್ಕೊಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.